ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಓಂ ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೋ ಸ್ಮೃತಃ ತಂ ಚಾಪಿ ಯಮಯಂತ್ಯಸ್ಮಾತ್ ಅಂತರ್ಯಾಮಿ ಹರಿಸ್ಮೃತಃ. 1ನೇ ಅಧ್ಯಾಯದ 2ನೇ ಪಾದದ 18ನೇ ಸೂತ್ರ ಇದು. ತತ್ವಪ್ರಕಾಶಿಕ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ತತ್ವಪ್ರಕಾಶಿಕದ ಕೊನೆಯ ಭಾಗ ಈಗ ನಾವು ನೋಡಬೇಕಾದದ್ದು. ಅಂತರ್ಯಾಮಿ ವಿಷ್ಣುರೇವ. ಅದಕ್ಕಿಂತ ಮುಂಚೆ ಸಿದ್ಧಾಂತ ಸೂತ್ರ ಔಚಾರ್ಯ ವ್ಯಾಚಷ್ಟೆ ಪೂರ್ವ ಪಕ್ಷ ಏನು ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ವಿಷ್ಣುವನ್ನ ಅಮೃತ ಅಂತ ಕೆಲವು ಕಡೆ ವರ್ಣನೆ ಮಾಡಿರಬಹುದು. ಆದರೆ ಆ ವಿಷ್ಣುವಿನಲ್ಲಿರುವ ಅಮೃತತ್ವ ಅನ್ನೋದನ್ನು ನಾವು ವಿಷ್ಣುವಿನಲ್ಲಿ ನೀವು ಹೇಳುವ ಅಮೃತತ್ವವನ್ನ ನಾವು ಈ ಪ್ರಕೃತಿಗೆ ಹೇಗಾದರೂ ಮಾಡಿ ಹೊಂದಿಸಬಹುದು. ಪ್ರಕೃತಿಯು ಕೂಡ ಮೂಲ ರೂಪದಲ್ಲಿ ನಾಶರಹಿತವೇ. ಆದರೆ ಪೃಥ್ವಿ ಶರೀರಕತ್ವ, ಅಪಶರೀರಕತ್ವ ಮೊದಲಾದ ಗುಣಗಳಿವೆಯಲ್ಲ, ಅದನ್ನು ಮಾತ್ರ ವಿಷ್ಣುವನ್ನು ಹೊಂದಿಸ್ಲಿಕ್ಕೆ ಬರುವುದೇ ಇಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ರು. ಆದ್ದರಿಂದ ಈ ಅಂತರ್ಯಾಮಿ ಆದವನು ವಿಷ್ಣು ಅಲ್ಲ, ಹೊರತು ಪ್ರಕೃತಿ ಮೊದಲಾದವರು ಯಾರೋ ಒಬ್ಬರು ಆಗ್ತಾರೆ. ಆದ್ದರಿಂದ ಅಮೃತತ್ವ ಅನ್ನುವುದು ಅಮೃತತ್ವ ಎಂಬ ಗುಣ ಅದು ಅಕ್ಷಸ್ಥನಾದ ಒಬ್ಬ ವ್ಯಕ್ತಿಗೆ ವಿಷ್ಣುತ್ವವನ್ನೇನು ಸಮರ್ಥನೆ ಮಾಡೋದಿಲ್ಲ ಅಂತಿಷ್ಟು ಬಂದಾಗ ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನ ತೋರಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಃ ಅಂತ ಆಚಾರ್ಯರು ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೊಂದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ಅಂತರ್ಯಾಮಿ ವಿಷ್ಣುರೇವ. ಅಂತರ್ಯಾಮಿ ಆದವನನ್ನ ನಾವು ಬೇರೆ ಯಾರ ತತ್ವವನ್ನು ಇಟ್ಕೊಳ್ಳಿಕ್ಕೆ ಬರುವುದೇ ಇಲ್ಲ, ವಿಷ್ಣುವನ್ನೇ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಅಂತರ್ಯಾಮಿಣ ಪೃಥಿವ್ಯಾದಿ ಅವಿದಿತತ್ವ ತದಂತರತ್ವಾಖ್ಯ ಧರ್ಮ ವ್ಯಪದೇಶಾತ್. ಸೂತ್ರದಲ್ಲಿ ಅಂತರ್ಯಾಮಿ ಅಂತ ಒಂದು ಶಬ್ದ, ಅಧಿದೈವಾದಿಷು ಅಂತ ಇನ್ನೊಂದು ಶಬ್ದ, ತದ್ಧರ್ಮ ವ್ಯಪದೇಶಾತ್ ಅಂತಿದೆಯಲ್ಲ. ತದ್ಧರ್ಮ ವ್ಯಪದೇಶ ಅಂದ್ರೆ ಈ ವಿಷ್ಣುವಿಗೆ ಸಂಬಂಧಪಟ್ಟ ಅವನಿಗೆ ಮಾತ್ರ ಸಲ್ಲುವ ಧರ್ಮಗಳನ್ನ ಅಲ್ಲಿ ವರ್ಣಿಸಿದ್ದಾರೆ. ಅವು ಯಾವುವು ಅಂದ್ರೆ ಈ ಪೃಥ್ವಿಯಾದಿ ಅಭಿಜಿತತ್ವ, ಪೃಥ್ವಿ ಮೊದಲಾದ ತತ್ವಗಳಿಂದ ತಿಳಿಯಲ್ಪಡದೇ ಇರುವಿಕೆ, ಇದು ಒಂದು ಧರ್ಮ. ಇನ್ನೊಂದು ತದಂತರತ್ವ, ಅದರ ಒಳಗೆ ಇರುವಿಕೆ ಅನ್ನುವಂಥ ಧರ್ಮ. ಈ ಧರ್ಮಗಳನ್ನ ಅಲ್ಲಿ ಹೇಳಿದ್ದಾರೆ. ಅದರಿಂದ ಅದು ವಿಷ್ಣುವೇ ಆಗಬೇಕು. ಅದನ್ನ ಹೇಳ್ತಾರೆ ಅವಿಜಿತತ್ವಾದೇಶ್ಚ ವಿಷ್ಣು ಧರ್ಮತ್ವಾತ್. ಅವಿಜಿತತ್ವ, ಅಂತರತ್ವ ಮೊದಲಾದ ಧರ್ಮಗಳೇನಿವೆ ಅವೆಲ್ಲವೂ ಕೂಡ ವಿಷ್ಣುವಿನದೇ ಧರ್ಮಗಳು. ನಿಜವಾಚ್ಯಂ ಪೃಥಿವ್ಯಾದೀನಾಂ ಜಡತ್ವೇನ ತದ್ ಅಜ್ಞೇಯತ್ವಂ ಸರ್ವಸ್ಯಾಪಿ ಸಂಭವತಿ ಇತಿ. ಅದಕ್ಕೆ ಅವರು ಒಂದು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ಪೃಥ್ವಿ ಮೊದಲಾದದ್ದು ಇದೆಯಲ್ಲ, ಅವು ಜಡಗಳು. ಜಡ ಆದ್ರಿಂದ ಅವು ಯಾರನ್ನು ಕೂಡ ತಿಳ್ಕೊಳ್ಳುವುದು ಸಾಧ್ಯವೇ ಇಲ್ಲ. ಚೇತನಕ್ಕೇನಾದ್ರೂ ಜ್ಞಾನ ಬರಬೇಕು, ಜಡಕ್ಕೆ ಜ್ಞಾನ ಬರುವುದು ಸಾಧ್ಯವೇ ಇಲ್ಲ. ಆದ್ರಿಂದ ತದಜ್ಞೇಯತ್ವ, ಪೃಥ್ವಿ ಜ್ಞೇಯ ಅಂದ್ರೆ ತಿಳಿಯಲ್ಪಟ್ಟವನು, ಅಜ್ಞೇಯ ಅಂದ್ರೆ ತಿಳಿಯಲ್ಪಡದವನು. ತದಜ್ಞೇಯ ಅಂದ್ರೆ ಪೃಥ್ವಿಯಿಂದ ತಿಳಿಯಲ್ಪಡದೇ ಇರುವವನು. ಆ ಪೃಥ್ವಿಯಿಂದ ತಿಳಿಯಲ್ಪಡದೇ ಇರುವಿಕೆ ಅಂತೇನಿದೆಯಲ್ಲ ಗುಣ, ಅದು ಈ ಪ್ರಕೃತಿಗೆ ಅದು ಎಲ್ಲದಕ್ಕೂ ಕೂಡ ಬರಬಹುದು. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅದು ಬಂದೇ ಬರಬಹುದು. ಆದ್ರಿಂದ ಈ ಅಜ್ಞೇಯತ್ವ ಅಂತ ಅನ್ನೋದು ಕೇವಲ ವಿಷ್ಣುವಿನ ಧರ್ಮ ಅಂತ ಹೇಗೆ ಹೇಳ್ತೀರಿ? ಅದು ಬೇರೆ ಎಲ್ಲ ಕಡೆನೂ ಕೂಡ ಬರಬಹುದಲ್ಲ. ವಿಷ್ಣುವಿನದೇ ಧರ್ಮ ಅಂತ ನೀವು ಅದನ್ನ ನಿರ್ಧಾರ ಮಾಡಿ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ ಅವರೊಂದು ಪ್ರಶ್ನೆ ಕೇಳಬಹುದು. ನಚವಾಚ್ಯಂ ಪೃಥಿವ್ಯಾದೀನಾಂ ಜಡತ್ವೇನ ತದಜ್ಞೇಯತ್ವಂ ಸರ್ವಸ್ಯಾಪಿ ಸಂಭವತಿ ಇತಿ ನವಾಚ್ಯಂ. ಹೀಗೆ ಪ್ರಶ್ನೆ ಕೇಳಬೇಡಿ. ಯಾಕೆ ಅಂದ್ರೆ ಪೃಥ್ವಿ ಮೊದಲಾದದ್ದೇನಿದೆಯಲ್ಲ ಅದು ಕೇವಲ ಜಡ ಅಲ್ಲ. ಪೃಥಿವ್ಯಾದೀನಾಂ ಅಧಿದೈವತ್ವೇನ ಜಡತ್ವ ಅಭಾವಾತ್. ಪೃಥ್ವಿ ಮೊದಲಾದದ್ದು ಕೇವಲ ಜಡ ಅಂತ ನೀವು ತಿಳ್ಕೋಬೇಡಿ. ಅಲ್ಲಿ ನಾವು ಹೇಳ್ತಿರೋ ಎಲ್ಲವೂ ಕೂಡ ಅಲ್ಲಿ ಬಂದಿರುವುದು ಅಧಿದೈವಗಳು.
ಅಧಿದೈವಗಳು ಅಂದರೆ ಅದರ ಅಭಿಮಾನಿ ದೇವತೆಗಳು. ಪೃಥ್ವಿ ಅಭಿಮಾನಿ ದೇವತೆ, ಮತ್ತೆ ಜಲದ ಅಭಿಮಾನಿ ದೇವತೆ, ಹೀಗೆ ಎಲ್ಲ ಕಡೆನೂ ಕೂಡ ಅಲ್ಲಿ ವರ್ಣಿತ ಆಗಿದೆ. ಅದರಿಂದ ಅದು ಜಡ ಅಲ್ಲ, ಅವು ಚೇತನಗಳೇ. ಆದರೆ ಅವುಗಳಿಗೆ ಭಗವಂತನ ಬಗ್ಗೆ ಪೂರ್ಣವಾಗಿ ಗೊತ್ತಿಲ್ಲ ಅಂತ ಹೀಗದರ ಅಭಿಪ್ರಾಯ. ಜಡ ವಸ್ತುಗಳು ಆ ಅಂತರ್ಯಾಮಿಯನ್ನು ತಿಳಿಯುವ ಪ್ರಸಕ್ತಿನೇ ಇಲ್ಲ. ಈಗ ಜಡ ಆಗಿಬಿಟ್ರೆ ತಿಳಿಯುವ ಪ್ರಸಕ್ತಿನೇ ಇಲ್ಲ. ಆದ್ರಿಂದ ತಿಳಿದಿಲ್ಲ ಅಂತ ಹೇಳೋದಕ್ಕೆ ಅರ್ಥ ಏನಿದೆ? ಆದ್ರಿಂದ ಯಾರಿಗೆ ತಿಳಿಯುವ ಶಕ್ತಿ ಇದೆಯೋ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಈ ವ್ಯಕ್ತಿ ಅಥವಾ ಬಾಲಕ ಯಾವನೋ ಒಬ್ಬ, ಇವನಿಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರುವ ಸಾಧ್ಯತೆ ಇದೆ, ಗೊತ್ತಿರುವ ಅನೇಕ ಜನ ಬೇರೆಯವರಿದ್ದಾರೆ, ಅದು ಇವನಿಗೆ ಗೊತ್ತಿಲ್ಲ ಅಂತ ಹೀಗೆ ಹೇಳಿದಾಗ ತಿಳ್ಕೊಳ್ಳುವ ಶಕ್ತಿ ಇದೆ, ಆದ್ರಿಂದ ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ನಿಷೇಧ ಮಾಡುವುದಕ್ಕೆ ಅರ್ಥ ಇದೆ. ಜಡವಾದ್ದು ತಿಳ್ಕೊಳ್ಳುವ ಶಕ್ತಿ ಉಳ್ಳದ್ದೇ ಅಲ್ಲ, ಆದ್ರಿಂದ ಅದಕ್ಕೆ ತಿಳಿದಿಲ್ಲ ಅಂತ ಹೇಳುವುದಕ್ಕೆ ಅರ್ಥವೇ ಇಲ್ಲ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆನೂ ಕೂಡ ಪೃಥ್ವಿ ನವೇದ ಆಪಹ ನ ವಿದುಹು ಹೀಗೆಲ್ಲ ಶಬ್ದಗಳಿವೆಯಲ್ಲ, ಅದಕ್ಕಾಗಿ ಇಲ್ಲೆಲ್ಲ ಕಡೆನೂ ಕೂಡ ಚೇತನವನ್ನೇ ಇಟ್ಕೊಳ್ಬೇಕು ಅಂತ ನಮ್ಮ ತಾತ್ಪರ್ಯ. ಪೃಥಿವ್ಯಾದೀನಾಂ ಅಧಿದೈವತ್ವೇನ ಜಡತ್ವ ಅಭಾವಾತ್ ಚಕ್ಷುರಾದೀನಾಂ ಜಡತ್ವೇಪಿ ಜಡತ್ವೇಪಿ ಅತ್ರ ಉಕ್ತ ಸೇವ ತತ್ರ ಕಥನಾತ್ ನ ವಿರೋಧ. ಅದ್ರ ಮುಂದಿನ ವಾಕ್ಯದ ಅಭಿಪ್ರಾಯ ಹೀಗಾಗ್ತದೆ. ಅಲ್ಲೊಂದು ಪ್ರಶ್ನೆ ಇದೆ. ಈ ಹಿಂದೆ ಯಯೇಶವಂತರಕ್ಷಿಣಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂತಲ್ಲ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾದಂತಹ ವ್ಯಕ್ತಿ ಆ ಗುರು ಆದವನು ಶಿಷ್ಯನಿಗೆ ಉಪದೇಶ ಮಾಡ್ತಾನೆ ಅಂತ ಹಿಂದೆ ಅದು ಬಂದಿದೆ. ಅಲ್ಲಿ ಯಯೇಶವಂತರಕ್ಷಿಣಿ ಪುರುಷ ದೃಶ್ಯತೆ ಅಂತ ಗುರುವು ಶಿಷ್ಯನಿಗೆ ಉಪದೇಶ ಮಾಡಿದ್ದಾನೆ. ಅಲ್ಲಿ ಆದಿತ್ಯ, ಚಂದ್ರ ಮತ್ತು ವಿದ್ಯುತ್ಗಳು ಅವುಗಳನ್ನ ಜಡ ಅಂತ ಹೇಳಿದಾರಲ್ಲ, ಕೆಲವನ್ನು ಜಡ ಅಂತ ಹೇಳಿದಾರಲ್ಲ ಅಲ್ಲಿ ಅಂತ ಏನೋ ಒಂದು ಪ್ರಶ್ನೆ ಬರಬಹುದು. ಚಕ್ಷುರಾದಿಗಳು, ಚಕ್ಷುಸ್ಸು ಮತ್ತು ಬೇರೆ ಕಡೆ ಕೆಲವು ಅವೆಲ್ಲ ಜಡ ಅಂತ ಈ ತರ ನಮಗೆ ಪ್ರಶ್ನೆ ಬಂದರೂ ಕೂಡ ಅದಕ್ಕೆ ಏನು ಅರ್ಥ ತಿಳ್ಕೋಬೇಕು? ಚಕ್ಷುರಾದಿಗಳು ಜಡ ಆಗಿರಬಹುದು, ಆದ್ರೆ ಇಲ್ಲಿ ನಾವು ಪೃಥ್ವಿ, ಜಲ, ತೇಜಸ್ಸು ಇತ್ಯಾದಿಗಳ ಬಗ್ಗೆ ಏನೊಂದು ಸಮಾಧಾನ ಹೇಳಿದ್ವಲ್ಲ, ಇದೇ ಸಮಾಧಾನವನ್ನೇ ಅಲ್ಲೂ ಕೂಡ ಹೇಳಬೇಕು. ಅತ್ರೋಕ್ತ ಸೇವ ತತ್ರಾಪಿ ಪರಿಹಾರ. ಈಗಿಲ್ಲಿ ಅಭಿಮಾನಿ ದೇವತಾ ಪರವಾಗಿ ಏನು ಇಟ್ಕೊಂಡಿದ್ದೀವಿ, ಅಲ್ಲಿಯೂ ಕೂಡ ಅದೇ ರೀತಿಯಾದ ಪರಿಹಾರವನ್ನು ಇಟ್ಕೊಳ್ಬೇಕು. ಅಲ್ಲಿಯೂ ಈ ಚಂದ್ರನಲ್ಲಿದ್ದಾನೆ, ಆದಿತ್ಯನಲ್ಲಿದ್ದಾನೆ, ವಿದ್ಯುತ್ತನಲ್ಲಿ ಇದ್ದಾನೆ ಅಂತ ಈಗ ಪ್ರಶ್ನೆ ಬಂದ್ರೆ, ಆ ಚಂದ್ರದ ಅಭಿಮಾನಿಯಾದಂತಹ ವ್ಯಕ್ತಿಯಲ್ಲಿ ತತ್ವದಲ್ಲಿ ಭಗವಂತ ಇದ್ದಾನೆ. ಆದಿತ್ಯ ಲೋಕ, ಸೂರ್ಯ ಅನುಗ್ರಹ, ಅದರ ಅಭಿಮಾನಿ ದೇವತೆಯಲ್ಲಿ ಭಗವಂತ ಇದ್ದಾನೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಹೇಳಬೇಕು. ಅತ್ರೋಕ್ತ ಸೇವ ತತ್ರ ಕಥನಾತ್. ಅಲ್ಲಿಯೂ ಅದನ್ನೇ ಹೇಳ್ತಿದ್ದಾರೆ. ಆದ್ರಿಂದ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಇಲ್ಲಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ 801ನೇ ಪುಟದಲ್ಲಿ ಅದಿದೆ, ಅದನ್ನು ಗಮನಿಸಬೇಕು. ಪೂರ್ವತ್ರ ಯಯೇಷಃ ಅಂತರಕ್ಷಿ ಇತ್ಯಾದೌ ಅಕ್ಷಿ ಆದಿತ್ಯ ಚಂದ್ರ ವಿದ್ಯುತಾಂ ಜಡತ್ವೇಪಿ 801ನೇ ಪುಟದಲ್ಲಿ ಕೆಳಗಡೆ ಇದೆ ಪೂರ್ಣ ಕೊನೆಯ ವಾಕ್ಯ. ಪೂರ್ವತ್ರ ಅಂದ್ರೆ ಛಾಂದೋಗ್ಯ ಉಪನಿಷತ್ನಲ್ಲಿ ಯಯೇಶವಂತರ ಆದಿತ್ಯ ಅಂತ ಏನು ಈ ಒಂದು ವೇದ ವಾಕ್ಯ ಇದೆ, ಅಲ್ಲಿ ಇತ್ಯಾದು ಅಕ್ಷಿ ಆದಿತ್ಯ ಚಂದ್ರ ವಿದ್ಯುತಾಂ, ಕಣ್ಣುಗಳು, ಆದಿತ್ಯ, ಚಂದ್ರ, ವಿದ್ಯುತ್ ಇವೆಲ್ಲವೂ ಕೂಡ ಜಡವೇ ಆಗಿದೆ, ಹೌದು. ಆದರೆ ಅತ್ರ ಅಧಿಕರಣೆ, ಈ ಅಧಿಕರಣದಲ್ಲಿ ಅತ್ರ ಅಧಿದೈವ ಅಧ್ಯಾತ್ಮ ಪ್ರಕರಣೇಶು, ಈಗ ನಾವು ನೋಡ್ತಿರುವ ಅಧಿದೈವ ಅಂದ್ರೆ ದೇವತೆಗಳು, ಅಧ್ಯಾತ್ಮ ಅಂದ್ರೆ ಈ ಜೀವ ಇತ್ಯಾದಿ ಪ್ರಕರಣದಲ್ಲಿ ಏನೊಂದು ಪರಿಹಾರ ಇದೆ. ಅತ್ರ ಉಕ್ತಸ್ಯ ಪೃಥಿವ್ಯಾದಿ ಚಕ್ಷುರಾದಿ ದೇವತಾಸ್ಥಸ್ಯೈವ, ಪೃಥಿವಿ, ಜಲ, ತೇಜಸ್ಸು, ದಿಕ್ಕು ಮೊದಲಾದ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರುವವನು ಭಗವಂತ ಅಂತ ಹೇಗೆ ಅರ್ಥ ತಗೊಂಡಿದ್ದೀವೋ ಹಾಗೆ ಅಲ್ಲೂ ಕೂಡ ಆ ದೇವತೆ ಅಂತಾನೆ ಅರ್ಥ ತಗೋತೀವಿ ಅಂತ ಅದರ ತಾತ್ಪರ್ಯ.
ಅಕ್ಷಿ ಅಂತ ಅಲ್ಲಿ ಬಂದಿದೆ, ಅದು ಆ ಗುರು ಉಪದೇಶ ಮಾಡೋದು. ಅಗ್ನಿಗಳದೆಲ್ಲ ಉಪದೇಶ ಆದ ಮೇಲೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೊನೆಗೆ ಚಕ್ಷುರಂತಸ್ಥ ಭಗವಂತನ ಉಪಾಸನೆ ಅಂತ ಏನು ಬರ್ತದೆ ಆ ಪ್ರಕರಣ ಅದು. ಏಷಃ ಅಂತರಿಕ್ಷಣಿ ಪುರುಷೋ ದೃಶ್ಯತೆ ಏಷ ಆತ್ಮ ತಿಹ ಗೋವಾಚ ಅಂತ ಅಂತರಿಕ್ಷಣಿ ಅಂತ ಅಲ್ಲಿ ಬಂದಿದೆ. ಅಲ್ಲಿ ಬಂದಿರುವವರು ಆ ಚಕ್ಷುಸ್ಸು, ಅದಕ್ಕಿಂತ ಹಿಂದೆ ಈ ಆದಿತ್ಯ ಮೊದಲಾದವುಗಳೆಲ್ಲವೂ ಅಂತ ಅದರ ತಾತ್ಪರ್ಯ. ಚಂದ್ರ, ಆದಿತ್ಯ, ವಿದ್ಯುತ್ ಮೂರರಲ್ಲಿ ಅಗ್ನಿಗಳ ಬಗ್ಗೆ ಹೇಳಿದ್ದಾರೆ. ಕೊನೆಗೆ ಗುರುವಾದವನು ಕಣ್ಣಿನಲ್ಲಿ ಹೇಳಿದ್ದಾನೆ. ಅವೆಲ್ಲವೂ ಜಡ ಹೌದು, ಅದರಲ್ಲಿ ಅಂತರ್ಯಾಮಿ ಬಗ್ಗೆನೇ ವರ್ಣನೆ ಬಂದಿದೆ ಅಂತ ಒಂದು ಅಭಿಪ್ರಾಯ. ಈ ಚಕ್ಷುರಾದೀನಾಮತಿ ಮಾತೇನಿದೆ, ಇದಕ್ಕೆ ಇನ್ನೂ ಒಂದು ಟಿಪ್ಪಣಿಯಲ್ಲಿ ಬಂದಿರುವಂತಹ ಒಂದು ವಿಚಾರ ಇದೆ. ಅದನ್ನು ಇಲ್ಲಿ ಅನುಸಂಧಾನ ಮಾಡಬೇಕು ಅಂತ ಅನಿಸ್ತು ನನಗೆ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿದೆ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ 804ನೇ ಪುಟದಲ್ಲಿದೆ. ಈ ಚಕ್ಷುರಾದಿಗಳನ್ನು ನೀವು ಜಡ ಅಂತ ಅವರು ಅಭಿಪ್ರಾಯಪಟ್ಟರು. ಜಡ ಆದರೂ ಅದು ಜಡವಾದನ್ನು ಅದನ್ನು ತಗೊಳ್ಬಾರ್ದು, ನಾವು ಚೇತನವನ್ನು ತಗೊಳ್ಬೇಕು. ಯಾಕೆಂದ್ರೆ ಜಡಕ್ಕೆ ತಿಳಿಯುವ ಪ್ರಸಕ್ತಿಯೇ ಇಲ್ಲ, ತಿಳಿಯುವ ಪ್ರಸಕ್ತಿ ಇರೋದು ಚೇತನಕ್ಕೆ ಅಂತ ನಾವು ಹೇಳಿದ್ವಿ. ಅದರ ಮೇಲೆ ಒಂದು ಪ್ರಶ್ನೆ ಇದೆ. ಇದು 804ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿದೆ. ಕೆಳಗಿನಿಂದ ಒಂದು 8-10 ವಾಕ್ಯ ಆದ್ಮೇಲೆ ನೀವು ಅದನ್ನು ಗಮನಿಸಬಹುದು. ಚಕ್ಷುರಾದೀನಾಂ ಜಡತ್ವೇಪಿ ಕಥಂಚಿತ್ ತದ್ ಅವಿದಿತತ್ವಸ್ಯ ಸರ್ವತ್ರ ಉಪಪತ್ತಾವಪಿ ನನು ಚಕ್ಷುರಾದೀನಾಂ ಜಡತ್ವೇ ಬಾಧಕಾಭಾವಾತ್ ಜ್ಞಾನಕರಣತೆಯ ವೇದನ ಪ್ರಸಕ್ತಿ ಸದ್ಭಾವಾಚ್ಯ. ಜಡಕ್ಕೆ ತಿಳಿಯುವ ಪ್ರಸಕ್ತಿಯೇ ಇಲ್ಲ ಅಂತ ನೀವಂದ್ರಿ. ಆದರೆ ನಾವು ಹೇಳ್ತೇವೆ ಈ ಜಡಗಳಿರಬಹುದು, ಚಕ್ಷುರಾದಿಗಳು ಜಡ ಇರಬಹುದು, ಅದರಿಂದೇನು ತೊಂದರೆ ಇಲ್ಲ. ಯಾಕೆಂದ್ರೆ ಅದು ಜ್ಞಾನಕ್ಕೆ ಕಾರಣ ಆಗಿದೆ. ಚಕ್ಷುರಿಂದ್ರಿಯ ಮೊದಲಾದದ್ದೆಲ್ಲವೂ ಕೂಡ ಜ್ಞಾನಕ್ಕೆ ಕಾರಣ ಆಗಿದೆ. ಆದ್ರಿಂದ ವೇದನ ಪ್ರಸಕ್ತಿ ಸದ್ಭಾವಾಚ್ಯ. ತೀರಾ ಕಲ್ಲಿನಂತೆ ಮಣ್ಣಿನಂತೆ ಅಲ್ಲ ಈ ಚಕ್ಷುರಾದಿಗಳು. ಕಲ್ಲು ಮಣ್ಣಿನಿಂದ ನಮಗೇನು ಜ್ಞಾನ ಬರೋದೇ ಇಲ್ಲ. ಆದರೆ ಕಣ್ಣು, ಕಿವಿ ಮೊದಲಾದ ಜ್ಞಾನೇಂದ್ರಿಯಗಳಿವೆ ಅಲ್ಲ, ಅವನು ಜ್ಞಾನೇಂದ್ರಿಯ ಅಂತ ಆದರೂ ಯಾಕೆ ಹೇಳ್ತೀವಿ? ಜ್ಞಾನ ಕೊಡುವ ಇಂದ್ರಿಯಗಳು, ಜ್ಞಾನಕರಣ ಅವು. ಆದ್ರಿಂದ ವೇದನ ಪ್ರಸಕ್ತಿ ಸದ್ಭಾವ, ಅಲ್ಲಿ ತಿಳಿದುಕೊಳ್ಳುವಂಥ ಒಂದು ಪ್ರಸಕ್ತಿ ಇದ್ದೇ ಇದೆ. ಕೆಲವು ಬಾರಿ ಏನ್ ಮಾಡ್ತಾರೆ, ನಾವು ಜಗತ್ತಿನಲ್ಲಿ ನೋಡಿರ್ತೀವಿ, ಅದನ್ನ ಕೆಲಸ ಮಾಡುವ ಕರ್ತ ಒಬ್ಬ ಬೇರೆ ಇರ್ತಾನೆ, ಅದಕ್ಕೊಂದು ಕರ್ಣ ಬೇರೆ ಇರ್ತದೆ. ಕೆಲವೊಂದು ಕಡೆ ಆ ಕರ್ಣದಲ್ಲೇ ಆ ಕರ್ತೃತ್ವವನ್ನು ಔಪಚಾರಿಕವಾಗಿ ವರ್ಣನೆ ಮಾಡ್ತಿರ್ತಾರೆ. ಈ ಉದಾಹರಣೆಗೆ ನಾವು ಒಬ್ಬ ಪುರುಷ ಕೊಡಲಿಯಿಂದ ಮರವನ್ನು ಕಡಿತಾನೆ. ಕೊಡಲಿ ಅಂತನ್ನೋದು ಅಲ್ಲಿ ಕರ್ಣ, ಕರ್ತ ಪುರುಷ, ಮರ ಅಂತನ್ನೋದು ಕರ್ಮ. ಅಂತಹ ಸಂದರ್ಭದಲ್ಲಿ ಈ ಪುರುಷನು ಕೊಡಲಿಯಿಂದ ಮರವನ್ನು ಕಡಿತಿದ್ದಾನೆ ಅಂತ ಈಗ ಹೇಳುವುದಲ್ಲದೇನೆ ಕೊಡಲಿಯು ಮರವನ್ನು ಕಡಿಯುತ್ತಿದೆ ಅಂತನೂ ಪ್ರಯೋಗ ಮಾಡ್ತಾರೆ. ಇದು ಔಪಚಾರಿಕ ಪ್ರಯೋಗ. ಕರಣೆ ಕರ್ತೃತ್ವ ಉಪಚಾರೇಣ. ಕರ್ಣದಲ್ಲಿಯೂ ಕೂಡ ಕರ್ತೃತ್ವವನ್ನು ಔಪಚಾರಿಕವಾಗಿ ತಗೊಂಡು ಕೊಡಲಿಯು ಕಡಿಯನ್ನ ವೃಕ್ಷವನ್ನು ಕಡಿತಾ ಇದೆ ಅಂತ ಪ್ರಯೋಗ ಮಾಡ್ತಾರೆ. ಅದರಂತೆ ಇಲ್ಲಿಯೂ ಕೂಡ ಚಕ್ಷುರಾದಿ ಇಂದ್ರಿಯಗಳು ಜಡವಾಗಿದ್ರೂ ಏನು ತೊಂದರೆ ಇಲ್ಲ, ಅವು ತಿಳಿಯುತ್ತವೆ ಅಂತ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ತಿಳಿಯೋದಿಲ್ಲ ಅಂತ ಪ್ರಯೋಗ ಮಾಡ್ಲಿಕ್ಕೂ ಸಾಧ್ಯ ಇದೆ. ಯಾಕೆಂದ್ರೆ ತಿಳಿತವೆ ಅಂದ್ರೆ ಸ್ವಲ್ಪ ತಿಳಿತವೆ, ನ ವೇದ ಅಂದ್ರೆ ಪೂರ್ಣ ಅವುಗಳಿಗೆ ಗೊತ್ತಿಲ್ಲ ಅಂತ ಅರ್ಥ. ಆದ್ರಿಂದ ಔಪಚಾರಿಕವಾಗಿ ನ ವೇದ ಎಂಬ ವೇದದ ಮಾತನ್ನು, ಉಪನಿಷತ್ತಿನ ಮಾತನ್ನು ಹೊಂದಿಸಬಹುದು. ಆದ್ರಿಂದ ತದವಿದಿತತ್ವಂ, ಅದರಿಂದ ಆ ಕಣ್ಣಿನಿಂದ ತಿಳಿಯಲ್ಪಡದೇ ಇರುವಿಕೆ, ಅದು ಸರ್ವಸ್ಯ. ಈ ಪ್ರಕೃತಿ, ಆ ಜೀವ, ನಮ್ದು ಪೂರ್ವ ಪಕ್ಷ ಏನಿದೆಯಲ್ಲ, ಆ ಪೂರ್ವ ಪಕ್ಷದವ್ರು ಯಾರ್ಯಾರನ್ನು ಹೇಳಿದ್ರಲ್ಲ, ಅಂತೂ ವಿಷ್ಣು ಅಂತರ್ಯಾಮಿ ವಿಷ್ಣು ಅಲ್ಲ, ಈ ಬೇರೆ ಯಾರೋ ಒಬ್ರು, ಪ್ರಕೃತಿ, ಆ ಜೀವ ಇತ್ಯಾದಿ ಬೇರೆ ಯಾರೋ ಅವರು ಕಣ್ಣಿನಿಂದ ತಿಳಿಯಲ್ಪಟ್ಟಿಲ್ಲ, ಮತ್ತೆ ಕಿವಿಯಿಂದ ತಿಳಿಯಲ್ಪಟ್ಟಿಲ್ಲ. ಹೀಗೆಲ್ಲ ಅದನ್ನು ಹೊಂದಿಸಬಹುದಲ್ವಾ? ಇತಿ ತತ್ವೋಕ್ತ ಅಂತರ್ಯಾಮಿನ ವಿಷ್ಣುತ್ವ ವಿರೋಧ. ನೀವಲ್ಲಿ ವಿಷ್ಣುವೇ ಅಂತರ್ಯಾಮಿ ಅಂತ ಹೇಗೆ ಹೇಳ್ತೀರಿ? ನಿಮ್ಮ ವಿಷ್ಣುತ್ವಕ್ಕೆ ವಿರೋಧ ಬರ್ತದಲ್ಲ ಅಂತ ಹೀಗೆ ಪ್ರಶ್ನೆ ಬಂದ. ಚಕ್ಷುರಾದೀನಾಮ್ ಅಂತ ಈಗ ಉತ್ತರ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿರೋದಕ್ಕಿಂತ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿರೋದು ನಮ್ಗೆ ಯಾವುದೋ ಒಂದು ಬಂದಿರುವಂತಹ ಪ್ರಶ್ನವನ್ನು ಪರಿಹಾರ ಮಾಡುವ ದೃಷ್ಟಿಯಿಂದ ಹೆಚ್ಚು ಉಚಿತ ಆಗಿದೆ. ಚಕ್ಷುರಾದೀನಾಂ ಜಡತ್ವೇಪಿ, ಚಕ್ಷುರಾದಿಗಳು ಜಡ ಆಗಿದ್ರು ಕೂಡ ಕಥಂಚಿತ್ ತದವಿಜಿತತ್ವಸ್ಯ ಸರ್ವತ್ರ ಉಪಪತ್ತಾವಪಿ, ಆ ಕಣ್ಣಿನಿಂದ ತಿಳಿಯಲ್ಪಡದೇ ಇರುವಿಕೆ ಅನ್ನೋದು ಸರ್ವತ್ರ, ಪ್ರಕೃತಿ, ಜೀವ ಮೊದಲಾದ ಎಲ್ಲ ಕಣ್ಣು ಹೊಂದಬಹುದು. ಆದ್ರೆ ವಿಷ್ಣು ಅಂತರ್ಯಾಮಿ ಅಂತ ಹೇಳಿಕೆ ನಮ್ಗೆ ಇದೇನು ವಿರೋಧ ಏನಲ್ಲ. ಯಾಕೆಂದ್ರೆ
ಅತ್ರ ಪೃಥಿವ್ಯಾದೋ ಉಕ್ತಸ್ಯೈವ ತತ್ರ ಚಕ್ಷುರಾದೋ ಕಥನಾತ್. ಈ ಪೃಥಿವ್ಯಾದಿಗಳಲ್ಲಿ ಇಲ್ಲಿ ಈ ಭಾಗದಲ್ಲಿ ಪೃಥಿವಿ ಮತ್ತು ಆಪಹ ಜಲಹ ಜಲಂ ತೇಜಃ ತಮಃ ಅಂತ ಹೀಗೆಲ್ಲ ಏನು ಪ್ರಯೋಗ ಮಾಡಿದ್ದೀವಿ. ಅತ್ರ ಅಂದ್ರೆ ಈ ಬೃಹದಾರಣ್ಯಕದಲ್ಲಿ ಉಕ್ತನಾದಂತಹ ತತ್ವದ ಕುರಿತೇ ತತ್ರ ಆ ಛಾಂದೋಗ್ಯೋಪನಿಷತ್ತಿನ ಚಕ್ಷುರಾದೋ ಮೊದಲಾದ ಕಡೆನೂ ಕೂಡ ವರ್ಣನೆ ಮಾಡಿದ್ದಾರೆ. ಅನ್ಯಥಾ ಅಂತರ್ಯಾಮಿಣಂ ಬ್ರೂಹೀತಿ ಸರ್ವಾಂತರ್ಯಾಮಿಣ ಏಕಸ್ಯ ಪ್ರಶ್ನೆ ಕೃತೆ. ಶಿಷ್ಯನಾದ ಒಂದು ಜಿಜ್ಞಾಸೆ ಏನಿರ್ತದೆ, ಅಂತರ್ಯಾಮಿ ಬಗ್ಗೆ ನನಗೆ ವರ್ಣನೆ ಮಾಡ್ರಿ ಅಂತ. ಹೀಗೆ ಸರ್ವಾಂತರ್ಯಾಮಿಣ ಏಕಸ್ಯ ಪ್ರಶ್ನೆ, ಸರ್ವಾಂತರ್ಯಾಮಿಯಾದ ವ್ಯಕ್ತಿಯ ಕುರಿತು ಪ್ರಶ್ನೆ ಇರ್ತದೆ. ಅದನ್ನು ಬಿಟ್ಟು ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಇಲ್ಲಿ ಬೇರೆ ಬೇರೆ ಕಡೆ ಅವನನ್ನು ಬೇರೆ ಬೇರೆ ಯಾವುದಾವುದನ್ನು ವರ್ಣನೆ ಮಾಡಿ ಏನು ಉಪಯೋಗ? ಅವನಿಗೆ ಅಂತರ್ಯಾಮಿಯಾದ ತತ್ವದ ಬಗ್ಗೆ ತಿಳುವಳಿಕೆ ಬೇಕಾಗಿದೆ. ನೀವು ಅದನ್ನು ಬಿಟ್ಟು ಯಾವುದೋ ಕಣ್ಣು, ಮತ್ತೊಂದು ಪೃಥ್ವಿ, ಅಗ್ನಿ, ತಮಸ್ಸು, ದಿಕ್ಕು ಅಂತ ಹೀಗೆಲ್ಲ ಹೇಳಿ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಏಷಃ ಆತ್ಮ ಅಂತರ್ಯಾಮಿ ಅಮೃತಃ ಇತಿ ಅಧಿದೈವಾದಿ ಪ್ರಕರಣತ್ರಯೇ ತದವಾಂತರ ಸ್ಥಾನೇಶ್ವಪಿ ಭಿನ್ನ ಭಿನ್ನ ಅಂತರ್ಯಾಮಿ ಪ್ರತಿಪಾದನ ಅಸಂಗತಂ ಸ್ಯಾತ್. ಭಿನ್ನ ಭಿನ್ನರಾದ ಅಂತರ್ಯಾಮಿಗಳನ್ನ ನಾವೆಲ್ಲ ವರ್ಣನೆ ಮಾಡಿ ಏನು ಉಪಯೋಗ? ಅವನಿಗೆ ತಿಳ್ಕೊಳ್ಳುವ ಅಗತ್ಯ ಇರುವುದು, ಜಿಜ್ಞಾಸೆ ಇರುವುದು ಆ ಅಂತರ್ಯಾಮಿ ಕುರಿತಾಗಿ. ಯಾಕೆಂದ್ರೆ ಆ ಬೃಹದಾರಣ್ಯಕ ಉಪನಿಷತ್ತು ನಾವೇನೀಗ ನೋಡ್ತಾ ಇದ್ದೀವಲ್ಲ, 3ನೇ ಅಥವಾ 5ನೇ ಅಧ್ಯಾಯ, ಅಲ್ಲಿ ಮುಖ್ಯವಾಯು ಪ್ರಪಂಚಕ್ಕೆ ಆಧಾರ ಸೂತ್ರ ಅಂತ ಹೀಗೆಲ್ಲ ಬಂತಲ್ಲ, ಅಲ್ಲಿ ಆ ಗೌತಮ ಅನ್ನುವನಿಗೆ ಯಾಜ್ಞವಲ್ಕ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ವಾಯುವೈ ಗೌತಮ ತತ್ ಸೂತ್ರ ಅಂತ, ವಾಯುವೇ ಸೂತ್ರ ಅಂತ. ಅಷ್ಟೆಲ್ಲ ಆದ್ಮೇಲೆ ಅಲ್ಲಿ ಆ ಗೌತಮ ಮತ್ತೆ ಯಾಜ್ಞವಲ್ಕ್ಯನ ಕುರಿತು ಪ್ರಶ್ನೆ ಮಾಡ್ತಾನೆ. ಯಾಜ್ಞವಲ್ಕ್ಯರೇ, ನೀವು ಇಲ್ಲಿದ್ದಕ್ಕೆ ಹೇಳಿದ್ದೆಲ್ಲ ಸರಿ, ಮುಖ್ಯ ಪ್ರಾಣನೇ ಎಲ್ಲ ಕಡೆ ಇದ್ದಾನೆ, ಅವನೇ ಸೂತ್ರ ಅಂತ ನೀವು ವರ್ಣನೆ ಮಾಡಿದ್ದೆಲ್ಲ ಸರಿ, ಇನ್ನು ಅಂತರ್ಯಾಮಿಣ ಬ್ರೂಹಿ, ನನಗೆ ಅಂತರ್ಯಾಮಿ ಬಗ್ಗೆ ವರ್ಣನೆ ಮಾಡ್ರಿ ಅಂತ ಕೇಳ್ತಿದ್ದಾನೆ. ಏಕವಚನ ಪ್ರಯೋಗ ಮಾಡಿದ್ದಾನೆ. ಅಲ್ಲಿ ಒಬ್ಬ ಅಂತರ್ಯಾಮಿ ಬಗ್ಗೆ ಅವನಿಗೆ ಜ್ಞಾನ ಬೇಕಾಗಿದೆ. ನೀವು ಅದನ್ನು ಬಿಟ್ಟು ಇನ್ಯಾವುದೋ ಜಲ, ಅಪ್ಸು ಮತ್ತು ವಾಯು, ದ್ಯು, ಅಂತರಿಕ್ಷ, ಅಗ್ನಿ ಅಂತ ಹೀಗೆ ಬೇರೆ ಬೇರೆ ವರ್ಣನೆ ಮಾಡಿದ್ರೆ ಅವನಿಗೆ ಅದರಿಂದ ಜಿಜ್ಞಾಸೆ ಹೇಗೆ ತಿಳಿದಿತ್ತು? ಅದು ಸರಿಯಾಗೋದಿಲ್ಲ. ಏಷತೆ ಆತ್ಮ ಅಂತರ್ಯಾಮೀತಿ ಏಕಾತ್ಮತ್ವ ಉಕ್ತಿ ಅಯೋಗಾಚ್ಯ. ಅವನ ಪ್ರಶ್ನೆನೂ ಅಂತರ್ಯಾಮಿಣಂ ಬ್ರೂಹಿ ಅಂತ ಏಕವಚನದಲ್ಲಿ ಪ್ರಯೋಗ ಮಾಡಿದ್ದಾನೆ. ಇವನು ಹೇಳುವವನು ಕೂಡ ಏಷತೆ ಆತ್ಮ ಅಂತರ್ಯಾಮಿ ಅಂತ ಏಕವಚನವನ್ನು ಪ್ರಯೋಗ ಮಾಡಿದ್ದಾನೆ. ಆದ್ರಿಂದ ಅತಃ ತಸ್ಯ ಏಕಸ್ಯ ಪೃಥಿವ್ಯಾದಿ ಅವಿಜಿತತ್ವ ಲಿಂಗೇನ ವಿಷ್ಣುತ್ವ ಸಿದ್ಧವು. ಅದೇನಾಯಿತು? ಒಬ್ಬನೇ ತತ್ವ ಅವನು ಈ ಪೃಥ್ವಿಯಾದಿಗಳಿಂದ ತಿಳಿಯಲ್ಪಟ್ಟವನಲ್ಲ, ಅವನು ವಿಷ್ಣುವೇ ಅಂತ ಈಗ ತೀರ್ಮಾನ ಆಯಿತು. ಇಲ್ಲಿ ಪ್ರತಿಪಾದನೆ ಮಾಡ್ತಿರುವುದು ಅನೇಕ ದೇವತೆಗಳನ್ನ, ಆ ಅನೇಕ ದೇವತೆಗಳ ಅಂತರ್ಯಾಮಿಯಾದ ಒಂದು ತತ್ವವನ್ನು. ಅವನು ಎಲ್ಲರಿಂದಲೂ ಅವಿದಿತ, ಅವನೇ ಎಲ್ಲರಿಂದಲೂ ಅವಿದಿತ. ಯಾಕೆಂದ್ರೆ ಅನಂತವಾದ ಮಹಿಮಾವುಳ್ಳವನಾದ್ರಿಂದ ಚಕ್ಷುರಾದಿ ಅಂತರ್ಯಾಮಿನೂ ಕೂಡ ಅವನೇ ಆಗಿದ್ದಾನೆ ಅಂತ ಹೀಗಾದ್ರ ತಾತ್ಪರ್ಯ. ವಾಕ್ಯಾರ್ಥ ಮುಕ್ತ ಟಿಪ್ಪಣಿಕಾರರು ಏನ್ ಹೇಳಿದ್ರು ಅದನ್ನು ಸ್ವಲ್ಪ ನಾನು ವಿಸ್ತಾರ ಮಾಡಿ ಹೇಳಿದೆ. ಆ ವಾಕ್ಯಾರ್ಥ ಮುಕ್ತ ಟಿಪ್ಪಣಿಯಲ್ಲಿ 804ನೇ ಪುಟದಲ್ಲಿ ಕೆಳಗಡೆ ಅನ್ಯೇತು ಅಂತ ಒಂದು ಮತ ತಗೊಂಡಿದ್ದಾರೆ. ಈ ಅನ್ಯೇತು ಕೆಲವ್ರು ಹೀಗೆ ಹೇಳ್ತಾರೆ ಅಂತ ಅಂದ್ರೆ, ಈ ಟೀಕಾವನ್ನ ಜಯತೀರ್ಥರ ಟೀಕಾವನ್ನೇ ವ್ಯಾಖ್ಯಾನ ಮಾಡುವಾಗ ಕೆಲವರು ಈ ಮಾತಿಗೆ ಹೀಗೊಂದು ಅರ್ಥ ಹೇಳಿದ್ದಾರೆ ಅಂತ ಕೆಲವರು ತಗೊಂಡಿದ್ದಾರೆ. ಕೆಲವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ನಮ್ಮ ಅಭಿಪ್ರಾಯ ಹೀಗಿದೆ, ವಾಕ್ಯಾರ್ಥ ಮುಕ್ತಾವಳಿಕಾರರು ಹೀಗೆ ಹೇಳ್ತಾರೆ, ನಮ್ಮ ಅಭಿಪ್ರಾಯ ಹೀಗಿದೆ ಈ ವಾಕ್ಯಕ್ಕೆ, ಇದು ನಮ್ಮ ತಾತ್ಪರ್ಯ. ಆದರೆ ಕೆಲವರು ಬೇರೆ ಥರ ಹೇಳ್ತಾರೆ ಅಂತ ಅವರ ತಾತ್ಪರ್ಯ. ಕೆಲವರು ಅಂದ್ರೆ ಇವರೇ ರಾಘವೇಂದ್ರ ಸ್ವಾಮಿಗಳೇ. ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ರಚನೆ ಮಾಡಿದ್ದು ವಾಕ್ಯಾರ್ಥ ಮುಕ್ತಾವಳಿ. ಅದು ಕೆಲವು ಸರಿ ಟಿಪ್ಪಣಿಕಾರರಲ್ಲೇ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ನಮ್ಗೆ ಯಾಕೋ ಅಷ್ಟು ಸಮಾಧಾನ ಇಲ್ಲ ಅಂದಂತೆ. ಅದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಬಂದದನ್ನ ಅನ್ಯೇತು ಅಂತ ಅವರು ತಗೊಂಡಂತೆ ಕಾಣಿಸ್ತದೆ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ 802ನೇ ಪುಟದಲ್ಲಿ ಪೂರ್ವ ಆಕ್ಷೇಪ ಸಮಾಧಿ ಅವಿರೋಧ ಅಂತಿದೆ. ಇದನ್ನು ಅವರು ಪೂರ್ವಾಕ್ಷೇಪ ಸಮಾಧಿ ಅವಿರೋಧ ಇತ್ಯರ್ಥ ಮಾಹು ಅನ್ಯೇ ಅಂತ ನಮ್ಗೆ ಯಾಕೋ ಸಮಾಧಾನ ಆಗಲಿಲ್ಲ ಅನ್ನೋ ಥರ ತಗೊಂಡಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಗೆ ಏನೇ ಇರಲಿ, ನಾನು ರಾಘವೇಂದ್ರ ಸ್ವಾಮಿದು ಹೇಳಿದ್ದೀನಿ, ಇವ್ರದ್ದು ವಾಕ್ಯಾರ್ಥ ಮುಕ್ತಾವಳಿಕಾರದ್ದು ಹೇಳಿದೆ. ಅದೇನೋ ವಾಕ್ಯಾರ್ಥ ಮುಕ್ತಾವಳಿಕಾರರು ಹೇಳಿದ್ರೆ ನನಗೆ ಹೆಚ್ಚು ಸಮಾಧಾನ ಕೊಟ್ಟಿತ್ತು, ಅದಕ್ಕಾಗಿ ಅದನ್ನ ನಾನು ಕೂಡ ಹೇಳಿದ್ದೇನೆ. ರಾಘವೇಂದ್ರ ಸ್ವಾಮಿ ಹೇಳಿದ್ದನ್ನು ನಾನು ಕೂಡ ಅಲ್ಲಿ ಬಿಟ್ಟಿದ್ದೇನಷ್ಟೆ. ಆದರೆ
ಯಾವುದನ್ನು ಅಪ್ರಮಾಣ ಮತ್ತೆ ಯಾವ್ದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆಗಲ್ಲ. ವಾಕ್ಯವನ್ನು ಓದಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಬರ್ತದೆ, ಅವರು ಒಂದೊಂದು ಉತ್ತರ ಕೊಟ್ಟಿರ್ತಾರೆ. ಇದಷ್ಟಾಯ್ತು. ಆಯ್ತು, ಟೀಕಾದಲ್ಲಿ ನಾವು ನೋಡೋಣ. ಅವಿಜಿತತ್ವಾದೇಹೇ ಕುತೋ ವಿಷ್ಣು ಧರ್ಮತ್ವಂ. ಅವಿಜಿತತ್ವ ಅನ್ನೋ ಧರ್ಮ ಇದೆಯಲ್ಲ, ಪೂರ್ಣವಾಗಿ ತಿಳಿಯಲ್ಪಡದೇ ಇರುವಿಕೆ ಮತ್ತು ಒಳಗಿರುವಿಕೆ, ಇವೆಲ್ಲವೂ ಕೂಡ ವಿಷ್ಣುವಿಂದೇ ಧರ್ಮ ಅಂತ ಯಾಕೆ ಹೇಳ್ತೀರಿ? ಯಾಕೆ ಹಾಗೆ ಹೇಳಬೇಕು ಅಂದ್ರೆ, ಅದಕ್ಕೆ ಆಚಾರ್ಯರು ಭಾಷ್ಯಕಾರರು ಹೇಳ್ತಾರೆ, ಸಹಿ ನತೇ ವಿಷ್ಣು ಜಾಯಮಾನೋ ನ ಜಾತಃ ಇತ್ಯಾದಿನ ಒಂದು ಋಗ್ವೇದ ಮಾತನ್ನು ಕೋಟ್ ಮಾಡಿದ್ದಾರೆ, ಇನ್ನೊಂದು ಐತರೆಯ ಆರಣ್ಯಕದ ಮಾತನ್ನು ಕೋಟ್ ಮಾಡಿದ್ದಾರೆ. ಇವೆರಡೂ ಮಾತುಗಳನ್ನು ಗಮನಿಸಿದರೆ ಪೂರ್ಣವಾಗಿ ತಿಳಿಯಲ್ಪಡದೇ ಇರುವವನು ಯಾರು? ಇದ್ಯಾವುದೋ ಕಣ್ಣು ಕಿವಿ ಇತ್ಯಾದಿಗಳು ಪೂರ್ಣವಾಗಿ ತಿಳಿಯಲ್ಪಡದೇ ಇರುವಂತದ್ದಲ್ಲ. ಆ ಜಡ ವಸ್ತುಗಳು ಅಲ್ಲ, ಚೇತನಗಳು ಅಲ್ಲ. ಪೂರ್ಣವಾಗಿ ತಿಳಿಯಲ್ಪಡದೇ ಇರುವ ಒಂದೇ ಒಂದು ತತ್ವ ಅಂದ್ರೆ ಭಗವತ್ ತತ್ವವೇ. ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವ ಮಹಿಮ್ನಃ ಪರಮಂತಮಾಪ ಅಂತ ಇದು ಹಿಂದೆ ಇದೇ ಬ್ರಹ್ಮಸೂತ್ರ ಭಾಷೆಯಲ್ಲಿ 1ನೇ ಅಧ್ಯಾಯದಲ್ಲಿ ಒಂದು ಕಡೆ ಬಂದಿದೆ. ವಿಷ್ಣುವೇ ಜಾಯಮಾನ, ಈ ಹುಟ್ಟುತ್ತಾ ಇರುವವನು, ನ ಜಾತಃ, ಈ ಹಿಂದೆ ಹುಟ್ಟಿದವನಾಗಲಿ, ನಿನ್ನ ಮಹಿಮೆಯ ಇನ್ನೊಂದು ದಡವನ್ನ ಅವರು ತಿಳಿದವರೇ ಅಲ್ಲ ಅಂತ ಇದು ಹೀಗೆ ಋಗ್ವೇದದಲ್ಲಿ ಬಂದಿದೆ. ಇದಲ್ಲದೇನೆ ಐತರೆಯ ಉಪನಿಷತ್ತಿನಲ್ಲಿ, ಐತರೆಯ ಆರಣ್ಯಕದಲ್ಲಿ ಯಹ ಅಶ್ರುತಃ ಅಗತಃ ಅಮತಃ ಅನತಃ ಅದೃಷ್ಟಃ ಅವಿಜ್ಞಾತಃ ಅನಾದಿಷ್ಟಃ ಸರ್ವೇಷಾಂ ಭೂತಾನಾಂ ಆಂತರ ಪುರುಷಃ ಅಂತ ಐತರೆಯ ಆರಣ್ಯಕದಲ್ಲಿ ಕೂಡ ಬಂದಿದೆ. ಆದ್ರಿಂದ ಈ ಎಲ್ಲ ಕಾರಣದಿಂದ ಅವನೇ ತಿಳಿಯಲ್ಪಡದೇ ಇರುವವನು, ಪೂರ್ಣವಾಗಿ ತಿಳಿಯಲ್ಪಡದೇ ಇರುವವನು ಅವನು, ಮತ್ತೆ ಒಳಗಿರುವವನು ಕೂಡ ಅವನೇ ಅಂತ ನಾವು ತಿಳ್ಕೊಳ್ಬೇಕು. ಇದು ಐತರೆಯ ಆರಣ್ಯಕದಲ್ಲಿ ದುಸ್ವಪ್ನಗಳು ಮತ್ತು ದುಸ್ವಪ್ನಗಳು ದುರ್ನಿಮಿತ್ತಗಳು ಅವುಗಳನ್ನು ಕಂಡಾಗ ನಾವು ಮಾಡಬೇಕಾದ ಭಗವಂತನ ಗುಣೋಪಾಸನೆ ಅನ್ನೋ ಭಾಗದಲ್ಲಿ ಇದು ಕಂಡು ಬರ್ತದೆ. ಈ ಭಗವಂತ ಅತಃ ಅಂದ್ರೆ ದೇಶಕಾಲತಃ ವ್ಯಾಪ್ತ, ಅತಃ ಅಂದ್ರೆ ಆದ್ದರಿಂದ ಅಂತ ಅರ್ಥ ಅಲ್ಲ. ಅಶ್ರುತಃ ಪೂರ್ಣವಾಗಿ ತಿಳಿಯಲ್ಪಡದೇ ಇರುವವನು, ಅಗತಃ ಪೂರ್ಣವಾಗಿ ತಿಳಿಯಲ್ಪಡದೇ ಇರುವವನು, ಕೇಳಲ್ಪಡದೇ ಇರುವವನು, ಅಮತಃ ಮನನ ಮಾಡಲ್ಪಡದೇ ಇರುವವನು, ಅವನ ಕುರಿತು ಪೂರ್ಣವಾಗಿ ಮನನ ಮಾಡಿದವರು ಯಾರೂ ಇಲ್ಲ. ಅನತಃ ಯಾರಿಗೂ ತಲೆಬಾಗುವವನಲ್ಲ, ಅದೃಷ್ಟ ಯಾರೆಂದು ನೋಡಲ್ಪಡುವವನಲ್ಲ, ಅವಿಜ್ಞಾತ ವಿಶೇಷವಾದ ಜ್ಞಾನವು ಯಾರೆಂದು ಅವನ ಕುರಿತು ಬರೋದಿಲ್ಲ, ಅನಾದಿಷ್ಟ ಯಾರಿಗೂ ತಲೆಬಾಗದವನು, ಶ್ರೋತ ಆದ್ರೆ ತಾನೇ ಕೇಳ್ತಾನೆ, ಅವನನ್ನ ಕುರಿತು ಪೂರ್ಣವಾಗಿ ಯಾರಿಗೂ ಕೇಳಲಿಕ್ಕಾಗೋದಿಲ್ಲ, ಅವನು ಮಾತ್ರ ಎಲ್ಲವನ್ನೂ ಕೇಳ್ತಾನೆ, ಮನನ ಮಾಡ್ತಾನೆ, ದರ್ಶನ ಪಡ್ಕೋತಾನೆ, ಆದೇಷ್ಟ ಇನ್ನೊಬ್ರಿಗೆ ಅಪ್ಪಣೆ ಮಾಡ್ತಾನೆ, ಆಘೋಷ್ಟ ಇನ್ನೊಬ್ರಿಗೆ ಘೋಷಣ ಮಾಡ್ತಾನೆ, ವಿಜ್ಞಾತ ವಿಶೇಷ ಜ್ಞಾನವು ಅವನಿಗೆ ಇರುವುದು, ಪ್ರಜ್ಞಾತ ಅಲ್ಲಿ ವಿಜ್ಞಾನ ಪ್ರಜ್ಞಾನಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ವಿಜ್ಞಾತ ಅಂದ್ರೆ ವಿವಿಧ ರೀತಿಯಲ್ಲಿ ತಿಳಿಯುವವನು, ಪ್ರಜ್ಞಾತ ಅಂದ್ರೆ ಚೆನ್ನಾಗಿ ತಿಳಿಯುವವನು, ಅನೇಕ ಜ್ಞಾನಗಳಿವೆ ಚೆನ್ನಾಗಿವೆ ಅಂತ ಅದರ ಅರ್ಥ. ಸರ್ವೇಷಾಂ ಭೂತಾನಾಂ ಅಂತರ ಪುರುಷ, ಎಲ್ಲರ ಒಳಗೂ ಕೂಡ ಅವನೇ ಇದ್ದಾನೆ. ಸರ್ವೇಷಾಂ ಭೂತಾನಾಂ ಅಂತರ ಪುರುಷ ಸಮೇ ಆತ್ಮ ಇತಿ ವಿದ್ಯಾತ್, ಅವನು ನಮ್ಮ ಆತ್ಮನಾಗಿ ಒಳಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಅವನ ಬಗ್ಗೆ ಅಲ್ಲಿ ವರ್ಣನೆ ಬಂದಿದೆ. ಇದು ದುಸ್ವಪ್ನ ನಿವಾರಕವಾದ ಭಗವಂತನ ಉಪಾಸನೆ, ಐತರೆಯ ಉಪನಿಷತ್ತಿನಲ್ಲಿ ಬಂದಿರುವಂತೆ ಅಂತ ಅದರ ತಾತ್ಪರ್ಯ. ಹಾಗಾದ್ರೆ ಈ ಅವಿಜಿತತ್ವ ಅನ್ನೋದು ವಿಷ್ಣುವಿನ ಧರ್ಮ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಐತರೇಯ ಮತ್ತೆ ಋಗ್ವೇದದ ಮಾತನ್ನು ಉದಾಹರಣೆ ಕೊಟ್ಟಿದ್ದಾರೆ. ನಚ ಪೃಥಿವ್ಯಾದಿ ಜೀವ ಅವಿಜಿತತ್ವಂ ಪ್ರಕೃತೇ ಪೃಥಿವ್ಯಾದಿ ಜೀವಸ್ಯವಾ ಉಪಪದ್ಯತೆ. ಪೃಥ್ವಿ ಮೊದಲಾದವುಗಳಿಂದ ತಿಳಿಯಲ್ಪಡದೇ ಇರುವಿಕೆ ಅನ್ನುವುದು ಪರಮಾತ್ಮನಿಗೆ ಸಲ್ಲಬೇಕೇ ಹೊರತು ಪ್ರಕೃತಿಗೆ, ಅದರ ಅಭಿಮಾನಿಯಾದ ಯಾವನೊಬ್ಬ ಜೀವ ಅವನಿಗೆ ಅದು ಯಾವ ರೀತಿಯಿಂದಲೂ ಕೂಡ ಹೊಂದೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.